ನನ್ನ ಹೆಸರು ವಸಂತ್ ಕುಮಾರ್ KG ಅಂತೇಳಿ ಈ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕ. ನಾನು ಇಲ್ಲಿಗೆ ಬಂದು ಒಂದು 2.5 ವರ್ಷ ಆಯಿತು ಇಲ್ಲಿಗೆ. ಈಗ ನಾನು ಪ್ರಭಾರಿ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೇನೆ. ಈಗ ನಮ್ಮ ಶಾಲೆಯಲ್ಲಿ ಈ ವರ್ಷ 1ರಿಂದ 7ನೇ ತರಗತಿವರೆಗೆ 40 ಮಕ್ಕಳು ದಾಖಲಾಗಿದ್ದಾರೆ. ಕಳೆದ ವರ್ಷ 48 ಮಕ್ಕಳಿದ್ದರು. ಈ ಹಿಂದಿನ ಕೂಡ ದಾಖಲಾತಿ ಚೆನ್ನಾಗೇ ಇತ್ತು. ಈಗ ಈ ಕಾನ್ವೆಂಟ್ ಶಾಲೆಗಳು, ಖಾಸಗಿ ಶಾಲೆಗಳ ಕಾರಣದಿಂದ ಇಲ್ಲಿ ದಾಖಲಾತಿ ಸ್ವಲ್ಪ ಕುಸಿತ ಆಗ್ತಾಯಿದೆ. ಈಗಿನ ಸ್ಥಳೀಯರು ಮತ್ತು ಯುವಕರು ಮತ್ತು ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳೆಲ್ಲ ಮನಸ್ಸು ಮಾಡಿ ಈ LKG UKG ತರಗತಿಗಳನ್ನ ಇಲ್ಲೇ ಶುರು ಮಾಡಿದರೆ, ಪ್ರಾರಂಭ ಮಾಡಿದರೆ ಮುಂದಿನ ವರ್ಷಗಳಲ್ಲಿ ಇಲ್ಲಿ LKGಯಿಂದ 7ನೇ ತರಗತಿವರೆಗೆ ಮಕ್ಕಳನ್ನು ದಾಖಲು ಮಾಡಿಕೊಂಡು ನಾವು ಮುಂದೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಟೀಚರ್ಸ್ದು ಕೂಡ ಹೆಚ್ಚಿನ ನೇಮಕಾತಿ ಮಾಡ್ಕೊಂಡು ಮಕ್ಕಳ ಕಲಿಕೆಗೆ ಪೂರಕವಾಗುತ್ತೆ. ಕೇಳಿ ಈ ಶಾಲೆಯಲ್ಲಿ ಬರ್ತಕ್ಕಂಥ ಮಕ್ಕಳೆಲ್ಲ ಪರಿಶಿಷ್ಟ ಜಾತಿಯ ಮಕ್ಕಳೇ ಆಗಿರೋದ್ರಿಂದ ಇಲ್ಲಿನ ಮಕ್ಕಳು ಬೇರೆ ಶಾಲೆಗಳಿಗೆ ದಾಖಲಾಗದಂತೆ ನಮ್ಮ ಶಾಲೆಯಲ್ಲೇ ಇದೇ ಶಾಲೆಯಲ್ಲೇ ಮಕ್ಕಳನ್ನ ಪೋಷಕರು ಸೇರಿಸಿದರೆ LKG UKGಯಿಂದ ಮುಂದಿನ ವರ್ಷದಿಂದ ದ್ವಿಭಾಷಾ ಮಾಧ್ಯಮದಲ್ಲಿ ಶಾಲೆಯಲ್ಲಿ ಬೋಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇಲಾಖೆಯಿಂದಲೂ ಕೂಡ ದ್ವಿಭಾಷಾ ಮಾಧ್ಯಮದಲ್ಲಿ ಬೋಧನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿನ ಸ್ಥಳೀಯರು ಮಕ್ಕಳನ್ನು ಇಲ್ಲಿನ LKG ಮತ್ತು UKGಯನ್ನು ತೆರೀಲಿಕ್ಕೆ ಪ್ರಯತ್ನ ಪಟ್ಟರೆ ಇಲ್ಲಿನ ಸ್ಥಳೀಯ ಯುವಕರು ಮತ್ತು ಇಲ್ಲಿನ ಹಳೆಯ ವಿದ್ಯಾರ್ಥಿಗಳು, ಹಿರಿಯ ವಿದ್ಯಾರ್ಥಿಗಳು ಮನಸ್ಸು ಮಾಡುತ್ತೆ ಇಲ್ಲಿ ದಾಖಲಾತಿ ಹೆಚ್ಚಳ ಆಗುತ್ತೆ. ಈ ಶಾಲೆಯ ಒಂದು ಮಕ್ಕಳ ಕಲಿಕೆಗೆ ಒಳ್ಳೆಯ ಅವಕಾಶ ಕೊಟ್ಟಂಗಾಗುತ್ತೆ. ಎಲ್ಲ ಸೌಲಭ್ಯಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಿಕೊಟ್ಟಿಗೆ ಎಲ್ಲರೂ ಕೈ ಜೋಡಿಸಿದರೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಶಿಕ್ಷಕರು ನಾವೆಲ್ಲರೂ ಕೂಡ ನಮ್ಮ ಸಹಕಾರನ, ಎಲ್ಲ ರೀತಿಯ ಸಹಕಾರನ ನಾವೇನು ಕೊಡಬೇಕು ಅನ್ನೋದನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಇಚ್ಛೆ ಯಾವಾಗಲೂ ಇರುತ್ತೆ. ನಾವು ನಿಮ್ಮ ಒಂದು ಸ್ಥಳೀಯದಲ್ಲಿ ಕೆಲಸ ಮಾಡಲಿಕ್ಕೆ, ಈ ಶಾಲೆಯಲ್ಲಿ ಕೆಲಸ ಮಾಡಲಿಕ್ಕೆ ನಾವು ಅತ್ಯಂತ ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಕಲಿಕೆ ಮಾಡಲಿಕ್ಕೆ ನಾವು ತುಂಬಾ ಪ್ರಯತ್ನ ಪಡ್ತೀವಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅಡ್ರೆಸ್ ಹೇಳಿ ಸರ್. ವಸಂತ್ ಕುಮಾರ್ KG ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಸರಸ್ವತಿಪುರಂ ಶಾಲೆ, ಬೀರೂರು. ಓಕೆ ಸರ್, ಥ್ಯಾಂಕ್ ಯು.